ಇವತ್ ನಮ್ ಮನೆಗ್ ಕಳೆ ಬರುತ್ತೆ. ಇಲ್ಲೋಡು, ನೀನ್ ತಕ್ಷಣ ಹೋಗಿ ಅಡಿಗೆ ಏರ್ಪಾಟ್ ಮಾಡು. ಎಲ್ಲ ಅಡಿಗೆನೂ ರುಚಿಯಾಗಿ ಮಾಡ್ಬೇಕು. ಇಲ್ಲೋಡು, ದಿವ್ಯಮ್ಮಗೆ ನಾವು ಹೊಟ್ಟೆ ತುಂಬಾ ತೃಪ್ತಿಯಾಗಿ ಊಟ ಹಾಕ್ಬೇಕು. ಆಯ್ತು ರೀ. ಅಯ್ಯಯ್ಯೋ, ಕೇಶವ ಈಗಷ್ಟೇ ಹೋದ್ನಲ್ಲ. ಅವನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ಸರಿ ಅವನಿಗೆ ಫೋನ್ ಮಾಡ್ರಿ. ಏನಾಯ್ತು ರೀ? ಡ್ರೈವಿಂಗ್ ಅಲ್ಲಿ ಇದಾನೇನೋ, ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಕೇಶವ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. 12 ವರ್ಷ ಆದ್ಮೇಲೆ ದಿವ್ಯಮ್ಮ ಮೊದಲನೇ ಸರಿ ನಮ್ಮನೆಗೆ ಬರ್ತಿದ್ದಾರೆ. ಹೌದು ಮೀನಾಕ್ಷಿ, ಈ ಮನೆಗೆ ಹಬ್ಬದ ಕಳೆ ಬರ್ತಿರೋ ಹಾಗಿದೆ. ಈ ಮನೆಗೆ ಪ್ರಾಣ ಬರ್ತಿರೋ ಹಾಗಿದೆ. ಜೀವ ಕಳೆ ಬಂದಿದೆ. ಕುಚೇಲ ನನಗೆ ಕೃಷ್ಣ ಹೋಗಿ ಅವಲಕ್ಕಿ ತಿಂದಿದ್ದ ಅಂತ ಪುರಾಣದಲ್ಲಿ ಓದಿದ್ವಿ. ಅದನ್ನ ನಿಜ ಮಾಡಕ್ಕೆ ದಿವ್ಯಮ್ಮ ಇವತ್ ನಮ್ಮ ಮನೆಗೆ ಬರ್ತಿದ್ದಾರೆ. ಈ ಬಡವರ ಮನೆಗೆ ಆ ದೇವತೆ ಮಗಳು ಬರ್ತಿದ್ದಾಳೆ. ಸಿಹಿ ತಿಂಡಿ ಮಾಡಿ ದಿವ್ಯಮ್ಮಗೆ ಊಟ ಬಡಿಸಿ ಋಣ ತೀರಿಸ್ಕೊಳ್ಳೋಣ ರೀ. ಸರಿ, ನೀನ್ ಹೋಗಿ ತಕ್ಷಣ ಅಡಿಗೆ ರೆಡಿ ಮಾಡು. 10 ನಿಮಿಷದಲ್ಲಿ ದಿವ್ಯಮ್ಮ ಬಂದ್ಬಿಡ್ತಾಳೆ. ನೀನ್ ಹೋಗಿ ಬೇಗ ರೆಡಿ ಮಾಡು. ನೀನ್ ಹೇಳಿದ್ದು ನಿಜನಾನಂತ? ಆ ಸತ್ಯ ಹರಿಶ್ಚಂದ್ರನ್ ಮೇಲೆ ಆಣೆ ಮೇಡಮ್, ಈ ಕಣ್ಣಾರೆ ನೋಡಿದ್ದನ್ನ ಹೇಳ್ತಾ ಇದ್ದೀನಿ. ಯಾವತ್ತೂ ಯಾವ ಟೆಂಡರ್ನು ಮಿಸ್ ಮಾಡದೇ ಇರೋ ಚಾಣಕ್ಯ ನಿನ್ನೆ ದಿವ್ಯಾಗೋಸ್ಕರ ವಿತ್ಡ್ರಾ ಆದ. ಅರೆ, ಹೆಣ್ಮಕ್ಳು ಅಂದ್ರೆ ತುಂಬಾ ದೂರದಲ್ಲಿರೋ ಚಾಣಕ್ಯ ಇವತ್ತು ಪಾರ್ಕಲ್ಲಿ ದಿವ್ಯನ ಭೇಟಿ ಮಾಡ್ದ. ಅವನ್ನ ಭೇಟಿ ಮಾಡಿದ ದಿನಾನೇ ಅನ್ಕೊಂಡೆ ಅವನು ಸಾಮಾನ್ಯ ಅಂತೂ ಅಲ್ಲ ಅಂತ. ಅವನು ಟೆಂಡರ್ ಕೈ ಬಿಡೋದ್ರ ಹಿಂದೆ, ದಿವ್ಯನ ಭೇಟಿ ಮಾಡೋದ್ರ ಹಿಂದೆ ಯಾವುದೋ ಸ್ಟ್ರಾಂಗ್ ರೀಸನ್ ಇದ್ದೇ ಇರತ್ತೆ. ಮೇಡಮ್, ಒಂದ್ ವೇಳೆ ದಿವ್ಯಾಗ್ ಸ್ಪರ್ಧೆ ಮಾಡೋಕಾಗ್ದೆ ಸೋಲಿಗೆ ದೂರವಾಗಿ ದಿವ್ಯಾಗ್ ಹತ್ರವಾಗಿ ಇರ್ತಿದ್ದಾನೇನೋ ಮೇಡಮ್. ಅವನು ಗೆಲುವನ್ನ ಬಿಟ್ರೆ ಸೋಲ್ನ ಒಪ್ಕೊಳ್ಳಲ್ಲ. ಗೆಲುವಿಗೋಸ್ಕರ ಅಡ್ಡದಾರಿನ ಹಿಡಿಯಲ್ಲ. ಅವನ ಹತ್ರ ಅಷ್ಟು 1000 ಕೋಟಿ ಇದ್ರೂ ಕೂಡ ತಂಗಿಗೋಸ್ಕರ ಚಿಕ್ಕ ಮನೆಯಲ್ಲಿ ಸಾಧಾರಣ ಜೀವನ ಮಾಡ್ತಿದ್ದಾನೆ ಅಂದ್ರೆ ಅವನ್ ಗಟ್ಸು ಕಮಿಟ್ಮೆಂಟ್ಸು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಅನ್ಕೋಬೇಕು. ನೋವು ಕೊಟ್ಟಿರೋ ತನ್ನ ತಂದೆನ ಬಿಟ್ಟು ಭವಿಷ್ಯದಲ್ಲಿ ತನ್ನ 2 ಕೈಗಳನ್ನೇ 1000 ಕೈಯಾಗಿ ಮಾಡ್ಕೊಂಡಿದ್ದಾನೆ. ಅವನಿಗೆ ಚಾಣಕ್ಯ ಅಂತ ಅವನ ಅಪ್ಪ ಅಮ್ಮ ಕರೆಕ್ಟ್ ಹೆಸರಿಟ್ಟಿದ್ದಾರೆ. ಆ ಚಾಣಕ್ಯನ ವಿಷಯನ ಪಕ್ಕಕ್ಕಿಡಿ ಮೇಡಮ್. ನಿಮ್ಮ ಅಕ್ಕನ ಮಗಳೇನಾದ್ರೂ ಕಮ್ಮಿ ಅನ್ಕೊಂಡಿದ್ದೀರಾ? ನೀವು ತುಂಬಾ ಜಾಣ್ಮೆಯಿಂದ ಯೋಚನೆ ಮಾಡಿ ಬಾಂಬ್ ಬಿಟ್ರೆ ಕನಿಷ್ಠ ಚಿಕ್ಕ ಪಟಾಕಿ ಶಬ್ದ ಕೂಡ ಆ ಮನೆಯಿಂದ ಬರ್ದೇರೋ ಹಾಗೆ ಮಾಡಿದ್ಲು. ಅರೆ, ಮನೇಲಿರೋ ಮನುಷ್ಯರು ಪ್ರಾಣ ತೆಗಿಯೋದಲ್ಲ, ಆ ಮನೇಲಿರೋ ಇಟ್ಗೇನ್ ಕೂಡ ಅಲ್ಲಾಡ್ಸೋಕಾಗ್ಲಿಲ್ಲ ನಮ್ಗೆ. ಅವಳು ಇವಾಗ ಸಾಯ್ಲಿಲ್ಲ ಅಂದ್ರೆ ಅವಳಿಗೆ ಸಾವೇ ಇಲ್ಲ ಅಂತ ಅಲ್ಲ ಅನ್ನಂತೂ ಮುಂದೆ ಹೋಗಿರೋ ಹಾಗೆ. ಒಂದು ಸುಲಭವಾದ ಮರಣದಿಂದ ಅವಳು ತಪ್ಪಿಸ್ಕೊಂಡ್ಲು ಅಂದ್ರೆ ಅತ್ಯಂತ ಭಯಂಕರವಾದ ಸಾವು ಅವಳಿಗೋಸ್ಕರ ವೇಟ್ ಮಾಡ್ತಿದೆ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಮನುಷ್ಯರನ್ನ ಚೀಟ್ ಮಾಡಿರೋರು ಬದುಕಿದಾರೇನೋ, ಆದ್ರೆ